ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. T20 ವಿಶ್ವಕಪ್ 2026ರ ಎರಡನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ನಮಿಬಿಯಾ ವಿರುದ್ಧ 93 ರನ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ನಮಿಬಿಯಾದ ನಾಯಕ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನಮ್ಮ ಟೀಮ್ ಇಂಡಿಯಾದ ಅಭಿಮಾನಿಗಳ ಬಗ್ಗೆ ಮತ್ತು ಟೀಮ್ ಇಂಡಿಯಾದ ಆಟಗಾರರ ಬಗ್ಗೆ ಮತ್ತು ಟೀಮ್ ಇಂಡಿಯಾದ ಕೋಚಸ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ನಮಿಬಿಯಾ ನಾಯಕ ಆದಂತ ಎರಾಸ್ಮಸ್. ಅಷ್ಟಕ್ಕೂ ಎರಾಸ್ಮಸ್ ಅವರು ನಮ್ಮ ಭಾರತದ ಬಗ್ಗೆ ಮಾತನಾಡಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಾಕಿಸ್ತಾನ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತಲ್ವಂತ ಕಮೆಂಟ್ ಮಾಡಿ. ಯಾಕಂತಂದ್ರೆ ಇದೇ 15ನೇ ತಾರೀಕು ಪಾಕಿಸ್ತಾನ ಮತ್ತು ಭಾರತ ಪಂದ್ಯ ನಡೀತಾ ಇದೆ. ಆ ಕಾರಣದಿಂದಾಗಿ ಆ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು ಗೆದ್ದುಕೊಂಡಿದೆ ಅಂತಾನೆ ಹೇಳ್ಬೋದು ಈ ಪಂದ್ಯವನ್ನು. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಹಾರ್ದಿಕ್ ಪಾಂಡ್ಯ, ಇಶಾನ್ ಕಿಶನ್ ಬೆಂಕಿ ಬ್ಯಾಟಿಂಗ್ ನಿಂದಾಗಿ ಮತ್ತು ವರುಣ್ ಚಕ್ರವರ್ತಿ ಅವರ ಸ್ಪಿನ್ ಮೋಡಿಗೆ ತತ್ತರಿಸಿ ಹೋಯ್ತಂತಾನೆ ಹೇಳ್ಬೋದು ನಮಿಬಿಯಾ ತಂಡ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಬದಲಿಗೆ ಸಂಜು ಸ್ಯಾಮ್ಸನ್ ಬಂದಿದ್ರು. ಸಂಜು ಸ್ಯಾಮ್ಸನ್ ಈ ಪಂದ್ಯದಲ್ಲಿ ಸ್ವಲ್ಪ ಒಳ್ಳೆ ನಾಕ್ ಆಡ್ತಾರೆ ಮತ್ತು ಇಲ್ಲಿಂದ ಅವರು ಫಾರ್ಮ್ ಅನ್ನು ಮೇಲೆತ್ತುತ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಹೌದು, ಎಲ್ಲ ಶಾಟ್ಗಳೆಲ್ಲ ಸಖತ್ತಾಗಿ ಆಡಿದ್ರು ಮತ್ತು ಆದ್ರೂ ಕೂಡ ಸಂಜು ಸ್ಯಾಮ್ಸನ್ಗೆ ಲಕ್ಕ ಕೈ ಹಿಡ್ತಾ ಇಲ್ಲ ಅಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಒಳ್ಳೆ ಫಾರ್ಮ್ ತೋರಿಸ್ತಾರೆ ಮತ್ತು ಒಳ್ಳೊಳ್ಳೆ ಶಾಟ್ಸ್ ಆಡ್ತಾರೆ. ಆದ್ರೂ ಕೂಡ 8 ಬಾಲ್ ಅಲ್ಲಿ 22 ರನ್ ನೀಡಿ ಔಟ್ ಆಗ್ತಾರೆ. ಅದು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 275ರ ಸ್ಟ್ರೈಕ್ ರೇಟ್ ನಲ್ಲಿ 3 6 ಮತ್ತು 1 4 ನಿಂದ ಸಂಜು ಸ್ಯಾಮ್ಸನ್ ಅವರು 8 ಬಾಲ್ಗಳಲ್ಲಿ 22 ರನ್ ಆಡಿ ಔಟ್ ಆಗ್ತಾರೆ. ಒಂದ್ ಹೇಳ್ಬೇಕಂತಂದ್ರೆ ಸಂಜು ಸ್ಯಾಮ್ಸನ್ಗೆ ಲಕ್ಕ ಕೈ ಹಿಡ್ತಾ ಇಲ್ಲ ಅಂದ್ರೂ ತಪ್ಪಿಲ್ಲ. ಇನ್ನು ಇಶಾನ್ ಕಿಶನ್ ಬಗ್ಗೆ ಮಾತೇ ಆಡ್ಬೇಕು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರ ಬೆಂಕಿ ಬ್ಯಾಟಿಂಗ್ ನಿಂದಾಗಿ ನಮ್ಮ ಭಾರತ ತಂಡ 7 ಓವರ್ಗಳಲ್ಲಿ 100 ರನ್ ಕೂಡ ಪೂರ್ಣಗೊಳಿಸುತ್ತೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇಶಾನ್ ಕಿಶನ್ ಅವರು 1 ಓವರ್ ನಲ್ಲಿ 4 ಸಿಕ್ಸ್ ಹೊಡೆದು ಟೀಮ್ ಇಂಡಿಯಾನ ಮೇಲೆತ್ತಾರೆ ಅಂತಾನೆ ಹೇಳ್ಬೋದು. 24 ಬಾಲ್ಗಳಲ್ಲಿ 61 ರನ್ ಆಡಿ ಇಶಾನ್ ಕಿಶನ್ ಔಟ್ ಆಗ್ತಾರೆ. ಇಶಾನ್ ಕಿಶನ್ ಅವರು ಈ ಪಂದ್ಯದಲ್ಲಿ 5 ಸಿಕ್ಸ್ ಮತ್ತು 6 4ಗಳೊಂದಿಗೆ 254ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಇನ್ನು ತಿಲಕ್ ವರ್ಮಾ ಬಗ್ಗೆ ಮಾತಾಡ್ಬೇಕಂತಂದ್ರೆ ತಿಲಕ್ ವರ್ಮಾನು ಕೂಡ ಇವತ್ತು ಅಂತ ಹೇಳ್ಕೊಳ್ಳಂತ ಬ್ಯಾಟಿಂಗ್ ಮಾಡ್ಲೇ ಇಲ್ಲ. ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಕ್ರೀಸ್ ಔಟ್ ಆಗ್ತಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕಂತಂದ್ರೆ ಇವತ್ತಿನ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಹಾರ್ದಿಕ್ ಪಾಂಡ್ಯ ಅವರಿಗೆ ಸಿಗುತ್ತೆ ಮತ್ತು ಇವತ್ತಿನ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಅವರು ಕಮಾಲ್ ಮಾಡ್ತಾರೆ ಅಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, 28 ಬಾಲ್ಗಳಲ್ಲಿ 52 ರನ್ ಹೊಡಿತಾರೆ ಹಾರ್ದಿಕ್ ಪಾಂಡ್ಯ. ಇನ್ನು ಹಾರ್ದಿಕ್ ಪಾಂಡ್ಯ 4 4 ಮತ್ತು 4 ಸಿಕ್ಸರ್ಗಳ ಸಹಿತ 185ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿ 209 ರನ್ ಗಳಿಸಿದರೆ ಆ ನಂತರ ಬ್ಯಾಟಿಂಗ್ ಮಾಡಿದಂತ ನಮಿಬಿಯಾ ತಂಡ 116 ರನ್ಗಳಿಗೆ ಆಲ್ಔಟ್ ಆಗ್ತಾರೆ. ಒಂದು ಹಂತದಲ್ಲಿ ನಮಿಬಿಯಾ ತಂಡ 6 ಓವರ್ಗೆ 57 ರನ್ ಇದ್ದಾಗ 1 ವಿಕೆಟ್ ಕಳೆದುಕೊಂಡಿತ್ತು. ಆದರೆ ಯಾವಾಗ ವರುಣ್ ಚಕ್ರವರ್ತಿ ಬರ್ತಾರೋ ಆವಾಗಲೇ ಖುಷಿಯುತ್ತೆ ಅಂತ ಹೇಳ್ಬೋದು ಮತ್ತು ಎಲ್ಲ ಬ್ಯಾಟರ್ಸ್ ಕೂಡ ತತ್ತರಿಸುತ್ತ ಹೋಗ್ತಾರೆ ಅಂತ ಹೇಳ್ಬೋದು ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ಬ್ಯಾಟಿಂಗ್ ಮಾಡಲು. ಇನ್ನು ವರುಣ್ ಚಕ್ರವರ್ತಿ ಬೌಲಿಂಗ್ ನನ್ನು ರೀಡೇ ಮಾಡ್ಲಿಲ್ಲ ಅಂತ ಹೇಳ್ಬೋದು ನಮಿಬಿಯಾ ಬ್ಯಾಟರ್ಸ್. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು 93 ರನ್ಗಳಿಂದ ಗೆದ್ದಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ನಮಿಬಿಯಾದ ನಾಯಕ ಆಗಿರುವಂತ ಎರಾಸ್ಮಸ್ ಅವರು ನಮ್ಮ ಭಾರತದ ಬಗ್ಗೆ, ಆಟಗಾರರ ಬಗ್ಗೆ ಮತ್ತು ಫ್ರಾನ್ಸ್ ಬಗ್ಗೆ ಏನೆಲ್ಲ ಮಾತಾಡಿದಾರೆ ಅಂತಂದ್ರೆ, ಹೌದು ನನಗೆ ತುಂಬಾನೇ ಇಷ್ಟ ಆಗುತ್ತೆ ಮತ್ತು ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಇಷ್ಟು ಜನ ಕ್ರೌಡ್ಸ್ ಮುಂದೆ ನಾವು ಆಡಿದ್ದು ನನಗೆ ತುಂಬಾನೇ ಖುಷಿ ಇದೆ. ಹೌದು, ಒಂದು ಕಡೆ ಮ್ಯಾಚ್ ಆದ್ರೆ ಸೋತಿದ್ದೇವೆ. ಈ ಪಂದ್ಯದಲ್ಲಿ ನಾವು ಭಾರತದ ಎದುರು ಏನೂ ಅಲ್ಲ. ಯಾಕಂದ್ರೆ ಭಾರತ ತುಂಬಾನೇ ದೊಡ್ಡ ತಂಡ. ಅಂತ ತಂಡದ ವಿರುದ್ಧ ಈ ರೀತಿ ನಾವು ಸ್ಪಿನ್ ಬೌಲಿಂಗ್ ಮಾಡಿ ಸ್ವಲ್ಪ ಟಫ್ ಆದ್ರೆ ಕೊಟ್ಟಿದ್ದೇವೆ. ಅವರ ಬ್ಯಾಟರ್ ಗಳಿಗೆ ಕಾಟ ಕೊಟ್ಟಿದ್ದೇವೆ. ಅದೇ ನಮ್ಗೆ ಖುಷಿ ಆಗ್ತಾ ಇದೆ. ಹೌದು, ಇವತ್ತಿನ ಪಂದ್ಯದಲ್ಲಿ ನಾವು ಗೆಲ್ಲಲು ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಭಾರತದಂತ ದೊಡ್ಡದ ತಂಡದ ವಿರುದ್ಧ ನಾವು ಅಷ್ಟು ಈಸಿಯಾಗಿ ಗೆಲ್ಲಲು ಸಾಧ್ಯವಿಲ್ಲ ಮತ್ತು ಮುಂದೆ ಬರೋ ಪಂದ್ಯಗಳಲ್ಲಿ ನಾವು ಭಾರತ ವಿರುದ್ಧ ಗೆಲ್ಲಲು ಎದುರಾದ್ರೆ ನೋಡುತ್ತೇವೆ. ಇವತ್ತಿನ ಪಂದ್ಯದಲ್ಲಿ ಭಾರತದ ಆಟಗಾರರು ಎಲ್ಲರೂ ಕೂಡ ಒಳ್ಳೆಯ ಫಾರ್ಮ್ ತೋರಿಸಿದರು ಮತ್ತು ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಸಖತ್ತಾಗಿ ಭಾರತದ ಆಟಗಾರ ಆಡಿದ್ರು. ಇನ್ನು ನಮ್ಮ ಭಾರತದ ಅಭಿಮಾನಿಗಳ ಬಗ್ಗೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ಪಂದ್ಯದಲ್ಲಿ ಬಂದ್ಬಿಟ್ಟು ನಾನು ಗ್ರೌಂಡ್ ನಲ್ಲಿ ಎಲ್ಲ ಜನನನ್ನೇ ನೋಡ್ತಾ ಇದ್ದೆ ಮತ್ತು ಇಷ್ಟು ಜನ ಮತ್ತು ಇಷ್ಟು ಕ್ರೌಡ್ ಬಂದ್ಬಿಟ್ಟು ಕ್ರಿಕೆಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ಇನ್ನು ಭಾರತದಲ್ಲಿ ತುಂಬಾನೇ ಕ್ರಿಕೆಟ್ ಬೆಳೆದಿದೆ ಮತ್ತು ಭಾರತದಲ್ಲಿ ಈ ರೀತಿ ಮಾತ್ರ ಸಪೋರ್ಟ್ ಸಿಗೋದು. ಇನ್ನು ಪ್ರತಿಯೊಬ್ಬ ಆಟಗಾರನು ಕೂಡ ಭಾರತಕ್ಕೆ ಆಡಲು ಎದುರಾದ್ರೆ ನೋಡುತ್ತಾನೆ ಮತ್ತು ಭಾರತದ ಅಂತ ತಂಡದಲ್ಲಿ ಆಡುತ್ತಾ ಇದ್ದಾನೆ ಅಂತಂದ್ರೆ ಅವನೇ ತುಂಬಾನೇ ಲಕ್ಕಿ ಆಗಿರ್ತಾನೆ ಅಂತಂದು ಎರಾಸ್ಮಸ್ ಹೇಳ್ತಾರೆ. ಇನ್ನು ಕೋಚಸ್ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಭಾರತ ತಂಡದಲ್ಲಿ ಒಳ್ಳೊಳ್ಳೆ ಕೋಚಸ್ ಇದ್ದಾರೆ ಮತ್ತು ಆ ಕಾರಣದಿಂದಾಗಿ ಭಾರತ ತಂಡ ಇಷ್ಟು ಸ್ಟ್ರಾಂಗ್ ಆಗಿ ತಂಡವನ್ನಾದ್ರೆ ಕಟ್ಟಿದ್ದಾರೆ.
ಇನ್ನೊಂದೇನಪ್ಪಾ ಅಂತಂದ್ರೆ ಭಾರತ ತಂಡ ಈ ಬಾರಿ ಸ್ವಲ್ಪ ಫೇವರೇಟ್ ಆಗಿ ಕೂಡ ಕಣಕ್ಕಿಳಿತಾ ಇದ್ದಾರೆ. ಇನ್ನು ನಾವು ಭಾರತದ ತಂಡದ ಎದುರು ನೋಡೋದಾಯ್ತು ಅಂತಂದ್ರೆ ನಾವು ಏನೂ ಅಲ್ಲ, ಆದ್ರೂ ಕೂಡ ಈ ಪಂದ್ಯದಲ್ಲಿ ಸ್ವಲ್ಪನೂ ಕೂಡ ಕಾಟ ಆದ್ರೆ ಕೊಟ್ಟಿದ್ದೇವೆ ಭಾರತದ ಬ್ಯಾಟರ್ಸ್ಗೆ ಅಂತಂದು ಎರೆಸ್ಮಸ್ ಆದ್ರೆ ಹೇಳಿದ್ದಾರೆ. ಇನ್ನು ಹಾರ್ದಿಕ್ ಪಾಂಡ್ಯ ಬಗ್ಗೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಹಾರ್ದಿಕ್ ಪಾಂಡ್ಯ ಮತ್ತು ಇಶಾನ್ ಕಿಶನ್ ಅವರು ಬೆಂಕಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಇವತ್ತಿನ ಪಂದ್ಯದಲ್ಲಿ. ಆ ಕಾರಣದಿಂದಾಗಿ ಭಾರತ ತಂಡ ಇವತ್ತಿನ ಪಂದ್ಯದಲ್ಲಿ 200 ರನ್ಗಳನ್ನು ತಲುಪಿತು ಮತ್ತು ಇಲ್ಲ ಅಂತಂದ್ರೆ ಒಂದು 170 ಅಥವಾ 180ರಲ್ಲೂ ಕೂಡ ಭಾರತ ತಂಡ ಅಲ್ಲಿಗೆ ಕಡಿತ ಕೂಡ ಕೊಳ್ಳಬಹುದಾಗಿತ್ತು. ಆದ್ರೆ ಹಾರ್ದಿಕ್ ಪಾಂಡ್ಯ ಮತ್ತು ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ನಿಂದಾಗಿ ಅಷ್ಟು ರನ್ ಕಲೆ ಹಾಕಿದ್ದು ಭಾರತ ತಂಡ ಮತ್ತು ಆದ್ರೂ ಕೂಡ ನನಗೆ ಭಾರತ ತಂಡ ಅಂದ್ರೆ ತುಂಬಾನೇ ಇಷ್ಟ ಅಂತಂದು ಎರೆಸ್ಮಸ್ ಆದ್ರೆ ಹೇಳಿದ್ದಾರೆ. ಇನ್ನು ಭಾರತ ಮತ್ತು ನಮೀಬಿಯಾ ಪಂದ್ಯದ ಹೈಲೈಟ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಬರೋಣ ಬನ್ನಿ. ಇನ್ನು ಭಾರತ ತಂಡವು 2026ರ T20 ವಿಶ್ವಕಪ್ನಲ್ಲಿ ಸತತ 2ನೇ ಗೆಲುವು ಸಾಧಿಸಿದೆ. ಇನ್ನು ದೆಹಲಿ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಭಾರತ ತಂಡವು ನಮೀಬಿಯಾವನ್ನಾದರೆ ಎದುರಿಸಿತು. ಇನ್ನು ಈ ಪಂದ್ಯವನ್ನು ಭಾರತ ತಂಡ 93 ರನ್ಗಳಿಂದ ಬೃಹತ್ ಅಂತರದಿಂದ ಗೆದ್ದುಕೊಂಡಿದೆ. ಇದು T20 ವಿಶ್ವಕಪ್ನಲ್ಲಿ ಭಾರತದ ಅತಿ ದೊಡ್ಡ ರನ್ಗಳ ಗೆಲುವು ಅಂತಾನೆ ಹೇಳ್ಬೋದು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 9 ವಿಕೆಟ್ ಕಳೆದುಕೊಂಡು 209 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ನಮೀಬಿಯಾ ಉತ್ತಮ ಆರಂಭವನ್ನೇ ನೀಡಿತು. ಆದರೆ ಟೀಂ ಇಂಡಿಯಾದ ಸ್ಪಿನ್ ಬೌಲರ್ಗಳ ದಾಳಿಗೆ ನಮೀಬಿಯಾ ಇನ್ನಿಂಗ್ಸ್ ಕುಸಿಯಿತು ಮತ್ತು ಪರಿಣಾಮಕಾರಿ ಎಂದರೆ ನಮೀಬಿಯಾ ತಂಡ 18.2 ಓವರ್ಗಳಲ್ಲಿ 116 ರನ್ಗಳಿಗೆ ಆಲ್ಔಟ್ ಆಯಿತು. ಇನ್ನು ಭಾರತ ತಂಡ ಗೆಲುವಿನಲ್ಲಿ ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ ಮತ್ತು ವರುಣ್ ಚಕ್ರವರ್ತಿ ಹೀರೋಗಳಾಗಿ ಮಿಂಚಿದರು. ಇಶಾನ್ ಕಿಶನ್ ಮತ್ತು ಹಾರ್ದಿಕ್ ಪಾಂಡ್ಯ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಭಾರತ ತಂಡ 200ರ ಗಡಿ ದಾಟುವಂತೆ ಮಾಡಿದರು. ವರುಣ್ ಚಕ್ರವರ್ತಿ ಒಂದು ಕಡೆ ತಮ್ಮ ಮಾಂತ್ರಿಕ ಸ್ಪಿನ್ ಬೌಲಿಂಗ್ ಮೂಲಕ 3 ವಿಕೆಟ್ ಪಡೆದು ನಮೀಬಿಯಾ ತಂಡವನ್ನು ಕಟ್ಟಿ ಹಾಕಿದರು. ಇನ್ನು ಈ ಗೆಲುವಿನೊಂದಿಗೆ ಭಾರತ ತಂಡವು ಪಾಕಿಸ್ತಾನವನ್ನು ಹಿಂದಿಕ್ಕಿ ಗ್ರೂಪ್ ಎ ನಲ್ಲಿ ಪಾಯಿಂಟ್ಸ್ ಪಟ್ಟಿಯಲ್ಲೂ ಕೂಡ ಅಗ್ರಸ್ಥಾನಕ್ಕೆ ತಲುಪಿದೆ. ಇನ್ನು ಇಶಾನ್ ಕಿಶನ್ ಅವರ ಅರ್ಧಶತಕ. ಹೌದು ಸ್ನೇಹಿತರೆ, ಸಂಜು ಸ್ಯಾಮ್ಸನ್ ಭಾರತಕ್ಕೆ ಅದ್ಭುತ ಆರಂಭ ನೀಡಿದರು. ಅವರು 3 ಸಿಕ್ಸರ್ ಮತ್ತು 1 4 ಬಾರಿಸಿ ಆದರೆ 2ನೇ ಓವರ್ನ ಕೊನೆಯ ಎಸೆತದಲ್ಲಿ ಔಟ್ ಆದರು. ಇದಾದ ನಂತರ ತಿಲಕ್ ವರ್ಮಾ ಅವರೊಂದಿಗೆ ಇಶಾನ್ ಕಿಶನ್ 2ನೇ ವಿಕೆಟ್ಗೆ 31 ಬಾಲ್ಗಳಲ್ಲಿ 79 ರನ್ ಗಳಿಸಿ ತಂಡವನ್ನು 100ರ ಗಡಿ ದಾಟಿಸಿದರು. ಇಶಾನ್ ಕಿಶನ್ ಅವರೇ 6ನೇ ಓವರ್ನಲ್ಲಿ ಸತತ 4 ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ 20 ಎಸೆತಗಳಲ್ಲಿ ಅರ್ಧಶತಕ ಕೂಡ ಪೂರೈಸಿದರು. ಭಾರತ ತಂಡವು 7ನೇ ಓವರ್ನಲ್ಲಿ 100 ರನ್ ದಾಟಿತಂತಾನೆ ಹೇಳ್ಬೋದು. ಇನ್ನು 8ನೇ ಓವರ್ನ ಮೊದಲನೇ ಎಸೆತದಲ್ಲಿ ಅವರು ಔಟ್ ಆದರು. ಇನ್ನು ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು 24 ಬಾಲ್ಗಳಲ್ಲಿ 5 ಸಿಕ್ಸ್ ಮತ್ತು 6 4ಗಳೊಂದಿಗೆ 61 ರನ್ ಗಳಿಸಿದರು. ಇನ್ನು ಈ ಪಂದ್ಯದಲ್ಲಿ ನಮೀಬಿಯಾ ಸ್ಪಿನ್ನರ್ಗಳ ಬಗ್ಗೆ ಮಾತಾಡಲೇಬೇಕು. ಹೌದು ಸ್ನೇಹಿತರೆ, ಇದಾದ ನಂತರ ನಮೀಬಿಯಾದ ಸ್ಪಿನ್ನರ್ಗಳು ಭಾರತದ ಬ್ಯಾಟರ್ಗಳನ್ನು ಒತ್ತಡಕ್ಕೆ ಸಿಲುಕಿಸಿದರು. ನಾಯಕ ಸೂರ್ಯಕುಮಾರ್ ಯಾದವ್ 13 ಬಾಲ್ಗಳಲ್ಲಿ 12 ರನ್ ಗಳಿಸಿ ಔಟ್ ಆದರೆ ತಿಲಕ್ ವರ್ಮಾ 21 ಬಾಲ್ಗಳಲ್ಲಿ 3 4ಗಳೊಂದಿಗೆ 25 ರನ್ ಗಳಿಸಿ ಇನ್ನಿಂಗ್ಸ್ ಆಡಿದರು. ಇನ್ನು 12 ಓವರ್ಗಳ ನಂತರ ಭಾರತದ ಸ್ಕೋರ್ ಬಂದ್ಬಿಟ್ಟು 4 ವಿಕೆಟ್ ಕಳೆದುಕೊಂಡು 120 ರನ್ಗಳಾಗಿತ್ತು. ಇಲ್ಲಿಂದ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ 39 ಬಾಲ್ಗಳಲ್ಲಿ 81 ರನ್ ಸೇರಿಸಿದರು. ಈ ಮೂಲಕ ಭಾರತವನ್ನು 200ರ ಗಡಿ ದಾಟಿಸಿದರು ಮತ್ತು ಟೀಂ ಇಂಡಿಯಾ 205 ರನ್ಗಳಲ್ಲಿ ಹಾರ್ದಿಕ್ ಪಾಂಡ್ಯ ರೂಪದಲ್ಲಿ 5ನೇ ವಿಕೆಟ್ ಕಳೆದುಕೊಂಡಿತು. ಇನ್ನು ಪಾಂಡ್ಯ 28 ಬಾಲ್ಗಳಲ್ಲಿ 4 ಸಿಕ್ಸರ್ಗಳು ಮತ್ತು 4 4ಗಳೊಂದಿಗೆ 52 ರನ್ ಗಳಿಸಿ ಔಟ್ ಆದರು. ಇನ್ನು ನಮೀಬಿಯಾ ಪರ ನಾಯಕ ಆಗಿರುವಂತಹ ಎರೆಸ್ಮಸ್ ಅವರು 4 ಓವರ್ಗಳಲ್ಲಿ 20 ರನ್ ಕೊಟ್ಟು 4 ವಿಕೆಟ್ ಪಡೆದು ಮಿಂಚಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ಇವತ್ತಿನ ಪಂದ್ಯದಲ್ಲಿ ಎರೆಸ್ಮಸ್ ಅವರು ಒಳ್ಳೆಯ ಬೌಲಿಂಗ್ ಮತ್ತು ಅದ್ಭುತ ಬೌಲಿಂಗ್ ಮಾಡಿದ್ರು. ಇನ್ನು ಟೀಂ ಇಂಡಿಯಾದ ಸ್ಪಿನ್ ಮ್ಯಾಜಿಕ್. ಹೌದು ಸ್ನೇಹಿತರೆ, ಲಾರೆನ್ ಸ್ಕಿನ್ ಕ್ಯಾಂಪ್ ಮತ್ತು ಜಾನ್ ಫೈರ್ಲಿಕ್ ಆರಂಭಿಕ ಜೋಡಿ ನಮೀಬಿಯಾಗೆ ಉತ್ತಮ ಆರಂಭವನ್ನು ನೀಡಿತು. ಇನ್ನು ಭಾರತವು ಹಾರ್ದಿಕ್ ಪಾಂಡ್ಯ ಮತ್ತು ಹರ್ಷದೀಪ್ ಸಿಂಗ್ ಅವರೊಂದಿಗೆ ಬೌಲಿಂಗ್ ಅನ್ನು ಪ್ರಾರಂಭ ಮಾಡಿತು. ಇನ್ನು ಫೈರ್ಲಿಕ್ ವೇಗವಾಗಿ ರನ್ ಗಳಿಸುತ್ತಿದ್ದರು, ಆದರೆ 4ನೇ ಓವರ್ನಲ್ಲಿ ಹರ್ಷದೀಪ್ ಸಿಂಗ್ಗೆ ಬಲಿಯಾದರಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಅವರು ಬಂದ್ಬಿಟ್ಟು 15 ಬಾಲ್ಗಳಲ್ಲಿ 22 ರನ್ ಗಳಿಸಿ ಪವರ್ ಪ್ಲೇನ ಅಂತ್ಯದ ವೇಳೆಗೆ ನಮೀಬಿಯಾದ ಸ್ಕೋರ್ 1 ವಿಕೆಟ್ಗೆ 57 ರನ್ ಆಗಿತ್ತು. ಇನ್ನು 7 ಓವರ್ಗಳ ನಂತರ ನಮೀಬಿಯಾ ತಂಡವು 67 ರನ್ಗಳನ್ನು ತಲುಪಿತ್ತು. ಆದರೆ ವರುಣ್ ಚಕ್ರವರ್ತಿ ಆಗಮನದೊಂದಿಗೆ ಪಂದ್ಯದ ಕಥೆಯನ್ನೇ ಬದಲಾಯಿಸಿದರು ವರುಣ್ ಚಕ್ರವರ್ತಿ. ಹೌದು ಸ್ನೇಹಿತರೆ, ಅವರು ತಮ್ಮ ಮೊದಲನೇ ಎಸೆತದಲ್ಲಿ ಲಾರೆನ್ ಅವರನ್ನು ಬೋಲ್ಡ್ ಮಾಡಿದರು. ಇನ್ನು ಅವರು 20 ಬಾಲ್ಗಳಲ್ಲಿ 29 ರನ್ ಗಳಿಸಿ ಔಟ್ ಆದರು. ಇನ್ನು ನಮೀಬಿಯಾ ವಿಕೆಟ್ ಪತನ. ಹೌದು ಸ್ನೇಹಿತರೆ, ವರುಣ್ ಚಕ್ರವರ್ತಿ ತಮ್ಮ 2ನೇ ಓವರ್ನಲ್ಲಿ 2ನೇ ವಿಕೆಟ್ ಪಡೆದು ಕೂಡ ಮಿಂಚಿದ್ದರು. ಅವರು ಜೆ ಸ್ಮಿತ್ ಮತ್ತು ಜಾನ್ ನಿಕೋಲೋ ಲಾಪ್ಟಿ ಇವರನ್ನು ಔಟ್ ಮಾಡಿದರು ಮತ್ತು ಮುಂದಿನ ಓವರ್ನಲ್ಲಿ ಎರೆಸ್ಮಸ್ ಅಕ್ಷರ್ ಪಟೇಲ್ ಬೌಲಿಂಗ್ ನಲ್ಲಿ ವಿಕೆಟ್ ಕಳೆದುಕೊಂಡರು. 2 ವಿಕೆಟ್ಗೆ 86 ರನ್ ಗಳಿಸಿದ್ದ ನಮೀಬಿಯಾ ತಂಡ ಇನ್ನೂ 6 ರನ್ ಗಳಿಸುವಷ್ಟರಲ್ಲಿ 5 ವಿಕೆಟ್ ಕಳೆದುಕೊಂಡಿತು ಮತ್ತು 88 ರನ್ಗಳಿಗೆ 5 ಕುಸಿಯಿತಂತಾನೆ ಹೇಳ್ಬೋದು.
ನಂತರ ನಮಿಬಿಯಾದ ವಿಕೆಟ್ಗಳು ಬೀಳಲು ಪ್ರಾರಂಭಿಸಿದವು. ಪರಿಣಾಮಕಾರಿ ಅಂದರೆ 19ನೇ ಓವರ್ನಲ್ಲಿ 116 ರನ್ಗಳಿಗೆ ಆಲ್ಔಟ್ ಕೂಡ ಆಯಿತು. ವರುಣ್ ಚಕ್ರವರ್ತಿ 3 ವಿಕೆಟ್ ಪಡೆದರೆ ಅಕ್ಷರ್ ಪಟೇಲ್ ಮತ್ತು ಹಾರ್ದಿಕ್ ಪಾಂಡ್ಯ ತಲಾ 2 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಇನ್ನು ಈ ಪಂದ್ಯ ಗೆಲ್ಲುವುದರ ಮೂಲಕ ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟ ರೀತಿಯಾಗಿದೆ ಅಂತಾನೆ ಹೇಳ್ಬೋದು. ನಾವು ಈಗಾಗಲೇ ಸಿದ್ಧರಾಗಿದ್ದೇವೆ, ನೀವು ಬಂದು ನಮ್ಮ ಜೊತೆ ಆಡಿ ಅಂತ ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಂತಾಗಿದೆ ಅಂತಾನೆ ಹೇಳ್ಬೋದು ನಮ್ಮ ಭಾರತದ ಆಟಗಾರರು ಈಗ ಪಾಕಿಸ್ತಾನ ತಂಡಕ್ಕೆ. ಇನ್ನು ಪಾಕಿಸ್ತಾನ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ಇವೆರಡು ಪಂದ್ಯಕ್ಕಿಂತ ಅದ್ಭುತವಾಗಿ ಈ ಪಂದ್ಯದಲ್ಲಿ ಆಡಿ ನಮ್ಮ ಭಾರತ ತಂಡ ಅಮೋಘ ಜಯ ಆದರೆ ಸಾಧಿಸಿದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ. ಇನ್ನು ನಿಮ್ಮ ಪ್ರಕಾರ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.